ಚೀನಾಕ್ಕೆ ಶಕ್ತಿ ಕೊಡುವಂಥ ರೀತಿಯೊಳಗಡೆ ವರ್ತನೆ ಮಾಡಿದಂಥ ಕಾಂಗ್ರೆಸ್ಸಿನ ನೇತೃತ್ವ ಯುದ್ಧದಲ್ಲಿ ಗೆದ್ದಂಥ ಸೈನಿಕರು ಗೆದ್ದಂಥ ದೊಡ್ಡದಾದಂಥ ಒಂದು ಜಾಗವನ್ನ ಗೆದ್ದ ಮೇಲೆ ವಾಪಸ್ ಕೊಟ್ಟು ಚೀನಾಕ್ಕೆ ಆರೈಕೆ ಮಾಡಿದಂಥವರು ಕಾಂಗ್ರೆಸ್ಸಿನ ನೆಹರು, ನಿಮ್ಮ ತಾತ. ಇಟ್ಟಕ್ಕೆ ನಿಲ್ಲಿಲ್ಲ. ಹೇಗೆ ಹುಂಡಾರಗಳು ನಡೀತು ಅಂತ ಹೇಳಿದ್ರೆ, ತೀನ್ ಬಿಗ ಹೋರಾಟ ಇಡೀ ದೇಶದೊಳಗಡೆ ವಿದ್ಯಾರ್ಥಿಗಳು ನಡೆಸಿದ್ರು. ತೀನ್ ಬಿಗ ಹೋರಾಟ, ಬಾಂಗ್ಲಾದೇಶಿಗರಿಗೆ ರೆಡ್ ಕಾರ್ಪೆಟ್ ಹಾಕಿ ಒಳಗಡೆ ಬನ್ನಿ ಅಂತ ಕರೆದಂಥ ದಿನಗಳು ಇವತ್ತು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲಲ್ಲ. ಇದೇ ನಿಮ್ಮ ತಂದೆ ನಿಮ್ಮ ತಾತ ಮಾಡಿದಂಥ ಸಂಗತಿ ತಾನೇ ಇದು. ಇವತ್ತು ಬಾಂಗ್ಲಾದೇಶದ ವಲಸಿಗರು ಯಾರಿದ್ದಾರೆ ಅವರನ್ನೆಲ್ಲ ಹೊರಗೆ ಹಾಕಿ ಅಂತೇಳಿ ಕೂಗಿ ಹೇಳ್ತಾ ಇದೆಯಲ್ಲ. ನೀವು ಆ ರೀತಿ ತೀರ್ಮಾನ ರಾಜ್ಯ ಸರ್ಕಾರ ತಗೊಂಡಿದ್ದೀರಲ್ಲ, ಹೊರಗೆ ಕಳಿಸಬೇಕು ಅಂತ ಹೇಳಿ. ಅದಕ್ಕೆ ಮೂಲ ಕಾರಣ ಪುರುಷರು ಯಾರು ಅಂತೇಳಿ ಅರ್ಥ ಮಾಡ್ಕೋಬೇಕು ರಾಹುಲ್ ಗಾಂಧಿ ಅವರೇ ಅಂತೇಳಿ ಈ ಸಂದರ್ಭ ನಾನು ಹೇಳಿಕೆ ಇಷ್ಟಪಡ್ತೇನೆ. 38,000 ಸ್ಕ್ವೇರ್ ಕಿಲೋಮೀಟರ್ ಜಾಗವನ್ನ ಚೀನಾಕ್ಕೆ ಕೊಟ್ಟಿದ್ದು, ಹಿಂದಿ ಚೀನಿ ಬಾಯಿ ಅಂತ ಘೋಷಣೆಗಳನ್ನು ಹಾಕಿದ್ದು ನೀವೇ. ಇವತ್ತು ಭಾರತದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರುವಂಥದ್ದು ಚೀನಾ. ಆ ಚೀನಾಕ್ಕೆ ಶಕ್ತಿ ಕೊಡುವಂಥ ಕೆಲಸವನ್ನು ತಾವು ಮಾಡ್ತೀರಿ ಅಂತ ಹೇಳಿದ್ರೆ ನೀವು ಈ ದೇಶದಲ್ಲಿ ಇರಲಿಕ್ಕೆ ನಾಲಾಯಕ್ಕಿದ್ದೀರಿ. ದೇಶದ ರಕ್ಷಣೆ ನಿಮ್ಮಿಂದ ಸಾಧ್ಯ ಇಲ್ಲ. ಇವತ್ತು ಹಾಗಾಗಿ ಬಹಳ ಗೌರವಯುತವಾಗಿ ಹೇಳ್ತಾ ಇದ್ದೇವೆ, ಮುಂದಿನ ದಿನಗಳಲ್ಲಾದರೂ ಕೂಡ ಸುಧಾರಿಸ್ಕೊಳ್ಳದೆ ಹೋದ್ರೆ ಈ ದೇಶದ ಜನ ಈಗ ನಿಮಗೆ ಬುದ್ಧಿ ಹೇಗೆ ಕಲಿಸಿದಾರೋ ಇನ್ನೂ ನೆಲ ಕಚ್ಚುವ ರೀತಿಯೊಳಗಡೆ ಬುದ್ಧಿಯನ್ನು ಕಲಿಸ್ತಾರೆ ಅನ್ನೋಂಥ ಸಂಗತಿಯನ್ನು ನಿಮಗೆ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಮಾಡಬಾರದ ಅನಾಚಾರಗಳನ್ನು ಮಾಡಿರುವಂಥದ್ದು ಕಾಂಗ್ರೆಸ್, ಮಾಡಬಾರದ ಅನಾಚಾರಗಳು ಒಂದಲ್ಲ ಎರಡಲ್ಲ. ನೀವು ದೇಶವನ್ನು ಜೋಡಣೆ ಮಾಡ್ತೀವಿ ಅಂತ ಹೇಳಿ ಹೋರಾಟ ಮಾಡಿದಂಥ ಸಂದರ್ಭ ನಡೆದಂಥ ಘಟನೆಗಳು ಇವತ್ತು ಜನಕ್ಕೆ ನೆನಪಿದೆ. ಒಂದು ಕಡೆ ಹೊಡಿಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀರಿ, ದೇಶವನ್ನು ವಿಭಜನೆ ಮಾಡಿದ್ದೀರಿ, ದೇಶವನ್ನು ತುಂಡು ತುಂಡಾಗಿ ಕತ್ತರಿಸಿದ್ದೀರಿ. ದೇಶ ವಿಭಜನೆ ಮಾಡಿದಂಥ ಸಂದರ್ಭದಲ್ಲಿ ಲಕ್ಷಾಂತರ ಜನರ ಮಾರಣ ಹೋಮಕ್ಕೆ ತಾವು ಅಡಿಗಲ್ಲನ್ನು ಹಾಕಿದ್ದೀರಿ, ಅತ್ಯಾಚಾರಕ್ಕೆ ತಾವು ಅಡಿಗಲ್ಲನ್ನು ಹಾಕಿದ್ದೀರಿ. ನಿಮ್ಮಿಂದ ಭಾರತೀಯ ಜನತಾ ಪಾರ್ಟಿ ದೇಶಭಕ್ತ ಸಂಘಟನೆ ಪಾಠ ಕಲಿಯುವಂಥ ಅವಶ್ಯಕತೆ ಇಲ್ಲ. ಇನ್ನು ಮುಂದಾದರೂ ಗೌರವಯುತವಾದಂಥ ಜೀವನವನ್ನು ರಾಜಕಾರಣವನ್ನು ಮಾಡಿ ಅಂಥೇಳಿ ನಾನು ಆಗ್ರಹವನ್ನು ಮಾಡ್ತೇನೆ. ಇಲ್ಲದಾದರೆ ಜನ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಯಾವ ರೀತಿಯ ಪಾಠಗಳನ್ನು ಕಲಿಸ್ತಾರೆ ಅಂತ ಹೇಳಿದ್ರೆ ನಿಮ್ಮ ಬುಡದಲ್ಲೇ ಇದೆ ಅನೇಕ ಸಂಗತಿಗಳು. ನಾವೇನೇನೋ ಪಾಠ ಕಲಿಸ್ಬೇಕು ಅಂತಿಲ್ಲ. ಇಂದಿರಾ ಗಾಂಧಿಗೆ ಯಾರು ಪಾಠ ಕಲಿಸಿದ್ರು? ರಾಜೀವ್ ಗಾಂಧಿಗೆ ಯಾರು ಪಾಠ ಕಲಿಸಿದ್ರು? ನೀವು ಬಿತ್ತಿದಂಥ ಬೀಜನೇ ನಿಮ್ಮ ಮನೆಗೆ ಮುಳುವಾಗಿದೆ ಅನ್ನೋ ಜ್ಞಾನನೂ ಇಲ್ಲಲ್ಲ ನಿಮಗೆ. ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡ್ತೀರಿ. ಕಾಶ್ಮೀರದ ಸಾವಿನ ಬಗ್ಗೆ ನಿಮಗೇನು ಅನಿಸೋದೇ ಇಲ್ಲ. ನಿಮ್ಮಂಥವ್ರು ಬದುಕೇ ಇರಬಾರ್ದು ಅಂತ ನನ್ನ ಅಪೇಕ್ಷೆ ಇರುವಂಥದ್ದು, ನನ್ನ ಆಕ್ರೋಶ ಇರುವಂಥದ್ದು. ಯಾಕೆ ಬದುಕಬಾರ್ದು ಅಂತ ಹೇಳಿದ್ರೆ ಈ ರೀತಿಯ ಕೃತ್ಯಗಳಿಗೆ ನೀವು ಕಾರಣೀಭೂತರಾಗ್ತಾ ಇದ್ದೀರಿ. ಆ ಕಾರಣಕ್ಕೋಸ್ಕರ ನಿಮ್ಮ ಬಗ್ಗೆ ಪರ್ಸನಲಿ ನಮ್ದೇನಿಲ್ಲ. ನಾವು ಯಾವತ್ತೂ ಕೂಡ ಹೇಳ್ತೇವೆ, ದೇಶದ ಜೊತೆಗೆ ಬದುಕ್ತೀರಾ, ನಿಮ್ಮ ಜೊತೆಗೆ ನಮ್ಮ ಸ್ನೇಹ. ಬಲಿಷ್ಠ ಭಾರತಕ್ಕೋಸ್ಕರ ಶಕ್ತಿ ಕೊಡ್ತೀರಾ, ನಿಮ್ಮ ಜೊತೆಗೆ ಅರ್ಧ ಟೀ ಕುಡಿತೀವಿ ನಾವು. ಆದರೆ ದೇಶದ ಪರವಾಗಿ ಇದ್ದ ಹಾಗೆ ಮಾಡಿ ಅದರ ನಡೆಯುವಂಥ ವಿಧ್ವಂಸಕ ಕೃತ್ಯಗಳಿಗೆ ನೀವು ಶರಣಾಗಿ ಅವರಿಗೆ ಶಕ್ತಿ ಕೊಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಜೊತೆಗೆ ನಿಮ್ಮಂಥ ನಾಯಕತ್ವದ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಇರೋದಿಲ್ಲ ಅನ್ನೋ ಸಂಗತಿಯನ್ನು ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.